ಇದು ಲೊಕೇಶನ್ನು SRP ಪೇಂಟರನು. ಇದು ಲೊಕೇಶನ್ನು ಇದು ಬೆಣ್ಣಿನ ಮನೆ ಅಂತ. ಬೇಲೂರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಇದು ಬೆಣ್ಣಿನ ಮನೆ ಒಳಗಡೆ ನಮ್ಮ ಫ್ರೆಂಡಿಂದೆಯ ಹೊಸ ಮನೆ. ಈಗ ಭಾನುವಾರ ಓಪನ್ ಆಗುತ್ತಿದ್ದು ಬಿಲ್ಡಿಂಗು. 2ನೇ ತಾರೀಕು ಭಾನುವಾರ, ನಾಳೆ ಎಲ್ಲ ನಾಡ್ದು ಓಪನ್ನು ಬಿಲ್ಡಿಂಗು. ಕೆಲಸ ಎಲ್ಲ ನಾವೇ ಮಾಡಿಕೊಟ್ಟಿರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಓನರ್ಗಳಿಗೆ, ಮತ್ತು ಬಂದು ಕೇಳಿದವ್ರಿಗೆಲ್ಲ ಖುಷಿ ಆಗಬೇಕು, ಆ ಥರ ಮಾಡಿಕೊಟ್ಟಿದ್ದೀವಿ. ನೋಡಿ, ಅವನೇ ಓನರು, ನಮ್ಮ ಫ್ರೆಂಡು, ಚಡ್ಡಿ ದೋಸ್ತು, ಕುಚಿಕ್ಕು, ಒಟ್ಟಿಗೆ ಓದಿದ್ದು ಎಲ್ಲ ನಾವು. ಇವನೇ ಓನರು. ಬಶೀರು ಹೇಳೋ, ಏನು ಹೆಂಗಿದೆ, ನಾವೆಲ್ಲ ಯಾವ ಥರ ಮಾಡಿಕೊಟ್ಟಿದ್ದೀವಿ, ಸರ್ವಿಸ್ ಎಲ್ಲ ಯಾವ ಥರ ಇದೆ ಎಲ್ಲ ಹೇಳ್ಬೇಕು ಒಂಚೂರು. ಹಂಗೆ ಸರ್ವಿಸ್ ಎಲ್ಲ ಚೆನ್ನಾಗೈತೆ. ಏನು ಮಾಡ್ತೀಯ, ಎಲ್ಲ ಹೊಸ ಮನೆ ಓಪನ್ ಅಂತ ಹೇಳಿ ಒಂದು ಜಲ್ದಿ ಕೆಲಸ ಲೇಟ್ ಮಾಡಿದೆ. ಚೆನ್ನಾಗಿತ್ತು ಸರ್ವಿಸಿಗೆ, ಏನಂತಲ್ಲ ಹೊಡೆದಾಕ್ಬಿಡ್ತೀನಿ ನಿನಗೆ. ಒಂಚೂರು ಲೇಟ್ ಆಯಿತು, ಏನಿಲ್ಲ. ಏನೇನೋ ಹೇಳ್ಬೇಡ್ಲೇ ಬಶೀರು. ಚೆನ್ನಾಗಿ, ನಿಂಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಮತ್ತೆ ಖುಷಿ ಆಯ್ತಾ? ಹೆಂಗಿದೆ ಕ್ವಾಲಿಟಿ ಎಲ್ಲ? ಚೆನ್ನಾಗಿ ನೋಡ್ದ? ಪೇಂಟ್ ಕ್ವಾಲಿಟಿ ಎಲ್ಲ ಯಾವ ಥರ ಐತಪ್ಪ? ಚೆನ್ನಾಗೈತೆ. ಶೈನಿಂಗ್ ಇದೆಯಾ? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಒಪ್ಪಿಗೆ ಆಯ್ತಾ? ನೋಡಿ, ಹುಡುಗಂಗೆ ಒಪ್ಪಿಗೆ ಇದೆ. ಅವ್ರ ಅಕ್ಕನೇ, ಅವರು ಸ್ವಂತ ಅಕ್ಕ, ಇವರ ಅಕ್ಕ. ಅವ್ರಿಗೆ ಮದುವೆ ಆಗಿದೆ. ಇವನಿಗೆ ಇನ್ನೂ ಮದುವೆ ಆಗಿಲ್ಲ. ಇನ್ನೊಂದು 3 ತಿಂಗಳಲ್ಲಿ ಮದುವೆ ಆಗುತ್ತೆ ಹುಡುಗಂಗೆ. ನೋಡಿ, ಇದು ಇವರು ಅವರ ಅಪ್ಪಾಜಿಯ ತಮ್ಮನ ಮಕ್ಕಳು, ಪೇಂಟರ್ಸು. ಇವ್ರು ನಮ್ಮ ಹುಡುಗರು ಇವರೆಲ್ಲ. ನೋಡಿ, ಇವರೇ ಕೆಲಸ ಮಾಡಿರೋದು. ನನ್ನ ತಮ್ಮನ ಜೊತೆ ಇವರೇ ಕೆಲಸಕ್ಕೆ ಬಂದು ಕೆಲಸ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಈ ಮನೇನ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಏಕೆಂದರೆ ಈಗ ಹೋದ್ನಲ್ಲ ಓನರು, ಅವರ ಅಪ್ಪಾಜಿಯ ತಮ್ಮನ ಮಗ. ನೋಡಿ, ಅವರು ಈಗ ಹೋದ್ರಲ್ಲ ಓನರ ಲಾಸ್ಟ್ನೆಯ ತಮ್ಮ, ಕಲ್ಚಚ್ಚ ಅಂತ ಅವ್ರ ಹೆಸರು. ನೋಡಿ, ಸಕ್ಕದ ಮಾಡಿಕೊಟ್ಟಿದ್ದೀವಿ. ಯಾವ ಥರ ಇದು ಕಲರ್ ಕಾಂಬಿನೇಷನ್ನು, ಥೀಮ್ ಯಾವ ಥರ ಮಾಡಿದ್ದೀವಿ ಅಂದರೆ, ಇದು ಮೆರೂನ್ ರೆಡ್ಡು, ಆಮೇಲೆ ಗ್ರೇ ಮ್ಯಾಂಗೋ, ಆಮೇಲೆ ಬ್ರೌನು, ಫುಲ್ಲು. ನೋಡಿ ಎಲ್ಲ ಹೆಂಗೆ ಕಾಣಿಸ್ತಾಯಿದೆ, ಮಸ್ತಾಗಿ ಕಾಣಿಸ್ತಾಯಿದೆ ಶೈನಿಂಗ್ ಎಲ್ಲ. ಅಂದರೆ ಕ್ವಾಲಿಟಿ ಎಲ್ಲ ನಾನು ತೋರಿಸ್ತೀನಿ, ಯಾವ್ಯಾವ ಡಬ್ಬ ಹಾಕಿದ್ದೀನಿ, ಯಾವ್ಯಾವ ಕಂಪ್ನಿ ಹಾಕಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ. ನೋಡಿ, ಮಸ್ತ್ ಬಂದೈತೆ ಮಾತ್ರ. ಎಲ್ಲ ಇದ್ದಾವೆ, ಎಲ್ಲಿಗೂ ಇದ್ದಾವೆ ಡಬ್ಬ. ಈ ಕಡೆ ಅಲ್ಲೇ ಹೋಗಿ ಮಾಡಿದ್ರಾಯ್ತಾ. ನೋಡಿ, ತುಂಬ ಸಕ್ಕದ ಬಂದಿದೆ ಕೆಲಸ. ಮಾತ್ರ ಟಾಪ್ ನಾಚಾಗಿ ಬಂದಿದೆ ಕೆಲಸ. ಕರೋಣ, ಊಟ ಮಾಡೀರಾ? ಭರತಣ್ಣ ಅಂತ ಓನರ್ ಇದ್ದಾರಲ್ಲ, ಓನರ್ ಭಾವ, ಭರತಣ್ಣರು ಓನರ್ ಭಾವ. ಸಕ್ಕದ ಮಾಡಿದ್ದಾನೆ. ಒಳಗಡೆ ನೋಡಿ, ಅಲ್ಲಿ ಅದು ಇಟ್ಟಿರೋದು ಗ್ರೀನರಿ ಸೂಪರಾಗಿ ಇಟ್ಟಿದ್ದಾನೆ. ಇದು ಪೂರ್ವ ಫೇಸಿಗೆ ಬಾಗಿಲಿಟ್ಕೊಂಡಿದ್ದಾರೆ. ಇದು ಪೂರ್ವ ಫೇಸಿಗೆ ಬಾಗಿಲಿಟ್ಕೊಂಡಿದ್ದಾರೆ. ಒಳ್ಳೆ ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಇದು ಹಾಕ್ಕೊಂಡು. ನೋಡಿ, ಇವರು ಓನರ್ ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಸಕ್ಕದ ಬಂದಿದೆ. ಅದು ಸ್ಟ್ರೆಚ್ಚರ್ ಮಾಡಿದ್ದೀವಿ. ಆ ಕಡೆ ಸೈಡು ಬಾಕ್ಸ್ ಬಂದಿದೆಯಲ್ಲ, ಇಲ್ಲಿ ಮ್ಯಾಂಗೋ ಕೊಟ್ಟಿದ್ದೀನಿ, ಅಲ್ಲಿ ಮೆರೂನ್ ರೆಡ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಶೈನಿಂಗ್ ಎಲ್ಲ ಹೆಂಗೆ ಹೊಳಿತಾಯಿದೆ, ಪಳ ಅಂತ ಹೊಳಿತಾಯಿದೆ ಪೇಂಟ್. ಮತ್ತು ಇದು ಏಡಿ ಗ್ರೇ, ಫುಲ್ಲು ಏಡಿ ಗ್ರೇ ಕೊಟ್ಟಿದ್ದೀನಿ ಇದಕ್ಕೆ ರೈಲಿಂಗ್ಸಿಗೆಲ್ಲ ಏಡಿ ಗ್ರೇ. ಆಮೇಲೆ ವೈಟು
BR ವೈಟ್ ಕೊಟ್ಟಿದ್ದೀನಿ ಆ ಬಾಲಿಗೆಲ್ಲ, ಮತ್ತು ಅಲ್ಲಿ ಮಧ್ಯದಲ್ಲಿ ಡಿಸೈನಿಗೆ, ಮತ್ತು ಮಧ್ಯದಲ್ಲಿ ಡಿಸೈನಿಗೆ. ತುಂಬ ದೊಡ್ಡದು ಮನೆ. ಸಕ್ಕತ್ತಾಗಿ ಕಾಣಿಸ್ತೈತೆ. ನೋಡಿ ನಿಮಗೆ ಕ್ವಾಲಿಟಿ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಾ ಶೈನಿಂಗು? ನೋಡಿ ಎಷ್ಟು ಶೈನಿಂಗ್ ಇದೆ, ಕಾಣಿಸ್ತಿದೆಯಾ? ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ರಬ್ಬರ್ ಮುಟ್ದಂಗೆ ಆಗ್ತದೆ. ಇಲ್ಲಿ ನೋಡಿ ರಬ್ಬರ್ ಕ್ವಾಲಿಟಿ ಸೇಮ್ ಕಾಣಿಸ್ತಾ ಇದೆಯಾ? ರಬ್ಬರ್ ಕ್ವಾಲಿಟಿ ಈ ಥರ ಬರುತ್ತೆ ಕ್ವಾಲಿಟಿ. ಸಕ್ಕದ ಬರುತ್ತೆ. ಇದು ಹೊಡೆದಿರೋದು ಲೆಜೆಂಡ್ ಸಿಲ್ಕು. ನೋಡಿ ಹೆಂಗೆ ಕಾಣಿಸ್ತಿದೆ, ಸಕ್ಕ ಶೈನಿಂಗ್ ಕಾಣಿಸ್ತಿದೆ. ನೋಡಿ ಮನೆಗೆ ಹೊಡೆದಿರೋದೆಲ್ಲ ಇದೆ ಲೆಜೆಂಡ್ ಸಿಲ್ಕು. ಇದೆ ಲೆಜೆಂಡ್ ಸಿಲ್ಕ್ ಹೊಡೆದಿರೋದು. ಲೆಜೆಂಡ್ ಸಿಲ್ಕ್ ಲಕ್ಸುರಿ ಇಂಟೀರಿಯರ್ ಎಕ್ಸ್ಟೀರಿಯರು, ಐ ಗ್ಲಾಸ್ ಎಕ್ಸ್ಟೀರಿಯರ್ ಆ್ಯಂಡ್ ಇಂಟೀರಿಯರು, 5 years ವಾಲ್ ಪ್ರೊಟೆಕ್ಷನ್ನು. ನೋಡಿ ಅಲ್ಲೂ ಹೊಡೆದು ಇಲ್ಲಿ ತೋರಿಸ್ತೀನಿ ಸುಮ್ಮನಿರವೆ. ನೋಡಿ ಎಲ್ಲ ಇಲ್ಲೇ ಹೊಡೆದಿದ್ದೀವಿ. ನಾವು ಎನಮಲ್ಲೆಲ್ಲ ಏಷ್ಯನ್ನೇ ಯೂಸ್ ಮಾಡೋದು. ಒಳಗಡೆಗೆ ಡಾರ್ಕ್ ಕಲರು, ರಾಯಲ್ಲು ಆ ಥರ ಎಲ್ಲ ಯೂಸ್ ಮಾಡ್ತೀನಿ. ಇಲ್ಲೇ ಹೊಡೆದಿದ್ದೇವೆ. ಸಿಲ್ಕು ಟೋಟಲ್ 1 2 3 ಒಳಗಡೆಗೆಲ್ಲ ನಾವು ಯೂಸ್ ಮಾಡೋದು ಇದನ್ನೇ. ಒಳಗಡೆಗೆ ಫುಲ್ಲು ಎನ್ರಿಚ್ಚು, ಲೈಫ್ ಸ್ಟೈಲ್ ಎನ್ರಿಚ್ಚು, ಪ್ರೀಮಿಯಮ್ ಅಲ್ಟ್ರಾ ರಿಚ್ ಶೀನು ಸಕ್ಕದ ಬರುತ್ತೆ. ಇದು ರಾಯಲ್ಲಿಗೆ ಬೀಟ್ ಮಾಡುತ್ತೆ. ಈ ರಾಯಲ್ಲಿಗೆ ಆ ರಾಯಲ್ ಬೀಟ್ ಮಾಡುತ್ತೆ. ಸಕ್ಕದ ಎಲ್ಲ ಸಕ್ಕದ ಬಂದೈತೆ, ತುಂಬ ಚೆನ್ನಾಗಿ ಬಂದೈತೆ. ನೋಡಿ ಇದಕ್ಕೆ 7 ಎಕರೆ ಹೊಡೆದಿದ್ದೀವಿ. ಒಳ್ಳೆ ಥೀಮ್ ಕೊಟ್ಟಿದ್ದೀನಿ. ವೈಟ್ ಕೊಟ್ಟಿದ್ದೀನಿ, BR ವೈಟು. ನಾನು ಜಾಸ್ತಿ ಯೂಸ್ ಮಾಡೋದೆಲ್ಲ ಏಷ್ಯನ್ದು ಎನಮಲ್ಲೇ ಯೂಸ್ ಮಾಡೋದು. ಇದು ಕಿಟಕಿಗೆಲ್ಲ ಬ್ಲ್ಯಾಕ್ ಡಾನ್ ಹೊಡೆದಿದ್ದೀನಿ. ನೋಡಿ ಕಿಟಕಿಗೆಲ್ಲ ಡಾನ್ ಹೊಡೆದಿದ್ದೀನಿ. ಸಕ್ಕದ ಬಂದಿದೆ. ಆಮೇಲೆ ಬಾಲ್ಕನಿಗೆ ಬ್ರೌನು ಕೊಟ್ಟಿದ್ದೀನಿ. ನೋಡಿ ಬ್ರೌನು ಏನು ಚಿಂದಿ ಕಾಣ್ತೈತೆ, ಸಕ್ಕದ ಬಂದಿದೆ. ಒಳ್ಳೆ ಥೀಮಾಗಿ ಬಂದಿದೆ, ಮಸ್ತಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಎಲ್ಲ ನೋಡಿ ಸಕ್ಕದ ಬಂದಿದೆ. ಕಲರ್ ಕಾಂಬಿನೇಷನ್ ಎಲ್ಲ ಮಸ್ತಾಗಿ ಬಂದಿದೆ. ಸೀಲಿಂಗಿಗೆ ವೈಟ್ ಮಾಡಿದ್ದೀನಿ, ಅದು ಗೋಡೆ ಕಲರೇ ಮಾಡಿದ್ದೀನಿ. ಇದಕ್ಕೆಲ್ಲ ಬ್ರೌನು ಬಾರ್ಡ್ರ್ ಹಾಕಿದ್ದೀನಿ. ನೋಡಿ ಇದು ಪಾಲಿಶ್ ನಾವೇ ಮಾಡಿರೋದು.
ಇದು ಇಂಪೀರಿಯೋ ಪಾಲಿಶು ನೋಡಿ. ಹಂಗೆ ನಾವೇ ಕಾಣಿಸ್ತೀವಿ, ಹಂಗೆ ಫುಲ್ ನಾನೇ ಕಾಣಿಸ್ತಿದ್ದೀನಿ ನೋಡಿ. ಅಲ್ಲಿ ಅಷ್ಟು ಸಕ್ಕದ ಮಾಡ್ಕೊಡ್ತೀವಿ. ಯಾರು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಮಾಡಿ ಕೆಲಸ ಮಾಡಿಕೊಡ್ತೀವಿ ನೋಡಿ. ಇದು ಸ್ಟ್ರೆಚ್ಚರು ಮಾಡಿರೋದು ತೋರಿಸ್ತೀನಿ. ಇದು ಸ್ಟ್ರೆಚ್ಚರ್ ಮಾಡಿ ಇದಕ್ಕೆ ಪ್ರೇಮರ್ ಹೊಡೆದು ಅಪೆಕ್ಸ್ ಹಾಕಿದ್ದೀನಿ. ಕೆಳಗಡೆ ಬ್ರೌನ್ ಕೊಟ್ಟು ವೈಟ್ ಗ್ರೂಗ್ ಹಾಕ್ಬಿಟ್ಟು ಈ ಕಡೆ ಗ್ರೇ ಮಾಡಿಬಿಟ್ಟು ಅಲ್ಲಿ ಮೇಲೆ ಮ್ಯಾಂಗೋ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಮೆರೂನ್ ಕಲರ್ ಇದು ಕೊಟ್ಟಿದ್ದೀನಿ. ಇದು ಇನ್ನು ಇದಕ್ಕೆಲ್ಲ ಇದು ಗ್ರೇ ಕಲರ್ ಮಾಡಿ ಹೊಡೆದಿದ್ದೀನಿ, ಲೈಟ್ ಗ್ರೇ ಮೆಟ್ಲಿಗೆ. ಮುಂಜಾ ಚೂರು ಲಾಕ್ತಿಗೆ ಬೇಗ ಪಟ್ಟಣಗೆ ನೋಡಿ. ಹೊರಗಡೆ ಎಲ್ಲ ನೋಡಿದ್ನಲ್ಲ, ತೋರಿಸಿದ್ನಲ್ಲ ಈ ಥರ ನೋಡಿ. ಇದಕ್ಕೆಲ್ಲ ಕಾಂಕ್ರೀಟ್ ಹಾಕಿರೋದಕ್ಕೆಲ್ಲ ಗಾರೆ ಹಾಕಿರೋದಕ್ಕೆಲ್ಲ ಹೊಡೆದಿದ್ದೀವಿ. ನೋಡಿ ಒಳಗಡೆ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡಿದ್ದೀವಿ ಏನಂತ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕೆಳಗಡೆ ಫ್ಲೋರಿಂಗು, ಕೆಳಗಡೆ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ಸಿದ್ದಾನೆ. ಮತ್ತು ಟಿ ವಿ ನೋಡಿ, ಟಿ ವಿ ಕ್ಯಾಬಿನೆಲ್ಲ ಯಾವ ಥರ ಮಾಡಿಸಿದ್ದಾರೆ, ಸಕ್ಕಲ ಮಾಡಿಸಿದ್ದಾರೆ. ವಾಲ್ಡ್ರೋಪು ಟಿ ವಿ ಸೋಕೇಶ್ ಸೂಪರಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಮ್ಯಾಚ್ ಆಗೋ ಅಂತರ ಸೀಲಿಂಗ್ ವೈಟು ನೋಡಿ, ಎಲ್ಲ ಪಳ ಅಂತ ಹೊಳಿತದೆ ನೋಡಿ. ಎಷ್ಟು ಶೈನಿಂಗ್ ಕಾಣಿಸ್ತಾಯಿದೆ ನೋಡಿ ಮೇಲ್ಗಡೆ. ಆ ಲೈಟು ಆ ಸೀಲಿಂಗಲ್ಲಿ ರಿಫ್ಲೆಕ್ಟ್ ಹೊಡಿತದೆ, ಗ್ಲಾಸಿಗೆ ಹೊಡೆಯುತ್ತಲ್ಲ ಆ ಥರ ಹೊಡಿತದೆ ನೋಡಿ. ಅದಕ್ಕೆ ಗ್ರೀನ್ ಥೀಮಲ್ಲಿ ಡಿಸೈನ್ ಮಾಡಿಸಿದ್ದೀನಿ. ವಾವ್, ಈಗ ನೋಡಿ, ಈಗ ಸಕ್ಕತ್ತಾಗಿ ಕಾಣ್ತಾಯಿದೆ. ಒಳ್ಳೆ ಡಿಸೈನು ಮತ್ತು ಕಲರ್ ಕಾಂಬಿನೇಷನ್ನು ಮತ್ತು ಇದು ನೋಡಿ. ಇದೆಲ್ಲ ಸಕ್ಕತ್ತಾಗಿ ಕೊಡ್ಸಿದ್ದಾನೆ ಹುಡುಗ, ನಮ್ಮ ಫ್ರೆಂಡೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಇಲ್ಲೊಂದು ಕಲರು, ಒಳಗಡೆ ಒಂದು ಇದು ಕೊಟ್ಬಿಟ್ಟು ಬಾಕ್ಸ್ ಹಾಕಿದ್ದಾರೆ. ಮತ್ತು ಇದು ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಇದು ಅಲ್ಲಲ್ಲಿ ಇದು ಸಿಲ್ವರ್ ಕಲರು, ಗೋಲ್ಡ್ ಕಲರ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದು ಸಿಲ್ವರ್ ಕಲರ್ ಕೊಟ್ಟು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಕ್ರೀಮ್ ಕಲರ್ ಕೊಟ್ಟು ವೈಟ್ ಮೇಲೆ ಹಾಕಿದ್ದೀನಿ. ಒಳ್ಳೆ ಫ್ಯಾನ್ ಹಾಕ್ಸಿದ್ದಾನೆ. ವೈಟು ಕಲರ್ ಹೊಡೆದು ಕ್ರೀಮ್ ಕಲರ್ ಇದು ಕೊಟ್ಟಿದ್ದೀನಿ. ಥರ ಮಸ್ತಾಗಿ ಕಾಣಿಸ್ತದೆ. ಮತ್ತು ಅದು ಲೈಟು ಬ್ಲೂ ಕಲರಲ್ಲಿ ಕೊಟ್ಟಿದ್ದೀನಿ, ಒಂಥರ ಡಿಸ್ಟೆಂಪರ್ ಕಲರು ನೋಡಿ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾನೆ. ಒಂದು ನಾಲ್ಕು ಥರದ್ದು ಒಂಥರ ಆ್ಯಂಟಿಕ್ ಪೀಸ್ ಥರ ಸಕ್ಕತ್ತಾಗಿ ಕಾಣಿಸ್ತದೆ ನೋಡಿ. ನಮ್ಮ ಕೆಲಸ ಯಾವ ಥರ ಅಂತಂದರೆ ಲೆವೆಲ್ಲಾಗೆ ಗೋಡೆ ಕಾಣಿಸ್ಬೇಕು. ಮತ್ತು ಗೋಡೆನೂ ಅಷ್ಟೇ ಲಪ್ಪ ಹಾಕಿ ಪ್ರೇಮರ್ ಹೊಡೆದು ಅದ್ರ ಮೇಲೆ ರಾಯಲ್ಲು 2 ಕೋಟ್ ಹೊಡಿತೀವಿ. ಅದೇ ಹೇಳಿದ್ನಲ್ಲ, ಅಲ್ಲೇ ಎನ್ರಿಚ್ ತೋರಿಸಿದ್ನಲ್ಲ ಅಪೋಲೋದು, ಅದನ್ನೇ ಹೊಡೆಯೋದು ನೋಡಿ. ಈ ಥರ ಬರುತ್ತೆ. ಹೆಂಗೆ ಬರುತ್ತೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಸಕ್ಕದಾಗಿ ಬರುತ್ತೆ. ಇದು ಕಣ್ಣಲ್ಲಿ ನೋಡಬೇಕು. ಇಲ್ಲಿ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ಯಾಕೆಂದರೆ ಇದರಲ್ಲಿ ಅಷ್ಟು ಚೆನ್ನಾಗಿ, ಯಾಕೆಂದರೆ ಒಳ್ಳೆ ಕ್ಯಾಮ್ರಾ, ಒಳ್ಳೆ ಮೊಬೈಲು ಅಷ್ಟೊಂದು ಕಾಸ್ಟ್ಲಿದೆಲ್ಲ ಇಟ್ಟಿಲ್ಲ. ಮಾಮೂಲಿ ಇದು 9,500 ರೂಪಾಯಿದು ಮೊಬೈಲು, ಇನ್ಫಿನಿಕ್ಸ್ ಹಾಟ್ 10 ಅಂತ. ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಷ್ಟೊಂದೆಲ್ಲ ಕಾಸ್ಟ್ಲಿ ತಾಣ ಅಷ್ಟು ಕೆಪಾಸಿಟಿ ನಮಗಿಲ್ಲ. ಏನಾದ್ರು ತುಂಬ ಇದೇ ಥರನೇ ಆ ಬಿಲ್ಡಿಂಗ್ಗಳು ಚೆನ್ನಾಗಿ ಸಿಕ್ಕಿದ್ರೆ ಐಫೋನ್ ತಗೊಂಡು ವಿಡಿಯೋ ಮಾಡೋಣ ಅಂತಿದ್ದೀನಿ. ಇಲ್ಲ ಐಫೋನ್ ಆಗಲಿಲ್ಲ ಅಂದರೆ ಸ್ಯಾಮ್ಸಂಗು ಯಾವ್ದಾದ್ರು S24 ಅಲ್ಟ್ರಾನ ಯಾವ್ದಾದ್ರು ತಗೋಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ಎರಡರಲ್ಲಿ ಯಾವ್ದಾರು ಒಂದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ತಗೊತೀನಿ. ಮಾತ್ರ ಸೀಲಿಂಗು ನಿಮಗೆ ಯಾವ ಥರ ಮಾಡಿಕೊಟ್ಟಿದ್ದೀವಿ ಅಂದರೆ, ಇದು ನೀವು ಎಷ್ಟೋ ಮನೇದು ನೋಡಿರ್ತೀರ, ಬಟ್ ಈ ಥರ ಮಾಡಿರೋದೆಲ್ಲೂ ನೋಡಿರೋಲ್ಲ.
ಹೆಂಗೆ ಕಾಣಿಸ್ತದೆ, ಮಸ್ತ್ ಕಾಣಿಸ್ತದೆ. ಮತ್ತು ಒಳಗಡೆನೂ ಅಷ್ಟೇ ವಾಲ್ಡ್ರೋಪು ಮತ್ತು ಇದು ಕಬೋರ್ಡು ಮತ್ತು ಮಂಚ ನೋಡಿ, ಇದೆಲ್ಲ 1.5 ಅಡಿಗೆ ಮಾಡಿಸಿದ್ದಾನೆ ಮಂಚ. ತುಂಬ ಸಕ್ಕದ ಮಾಡಿದ್ದಾನೆ ನೋಡಿ, ಸಕ್ಕದ ಕಾಣಿಸ್ತಿದೆ ಮಾತ್ರ ನೋಡಿ. ಇದಕ್ಕೆಲ್ಲ ಸೂಪರಾಗಿ ಮಾಡಿಕೊಟ್ಟಿದ್ದೀನಿ ನೋಡಿ, ಹೆಂಗೆ ಕಾಣಿಸ್ತಿದೆ. ಇದು ಟೇಪ್ ಹಾಕ್ಬಿಟ್ಟು ಬ್ಲೂ ಕಲರ್, ಸ್ಕೈ ಬ್ಲೂ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಹೆಂಗೆ ಕಾಣಿಸ್ತಿದೆ ಗೋಡೆ ಶೈನಿಂಗ್, ಆ ಥರ ಈ ಥರ ಹೊಳಿಬೇಕಂಗೆ ನೋಡಿ ಹೆಂಗೆ ಕಾಣಿಸ್ತಿದೆ. ಇದು ನಿಮ್ಮ ಐಫೋನಲ್ಲೋ ಸ್ಯಾಮ್ಸಂಗಲ್ಲೋ ಎದುರಲ್ಲಾರೋ ವೀಡಿಯೋ ಮಾಡಿದರೆ ಮಾತ್ರ ಕ್ವಾಲಿಟಿ, ವೀಡಿಯೋ ಕ್ವಾಲಿಟಿ ಸಕ್ಕದಾಗಿ ಕಾಣಿಸೋದು ನಿಮಗೆ ಇನ್ನೂ. ನೋಡಿ ವಾಲು ಸಕ್ಕದ ಮಾಡಿಕೊಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ. ಮತ್ತು ಕೆಲಸನೂ ಅಷ್ಟೇ, ನಾವು ತುಂಬಾ ಕೇರ್ಫುಲ್ಲಾಗಿ ಕೆಲಸ ಮಾಡಿಕೊಡ್ತೀವಿ. ಮತ್ತು ಎಡವಟ್ಟು ಥರ ಮಾಡ್ಕೊಳಲ್ಲ ಕೆಲಸಗಳು. ಮತ್ತು ನಾವು ಇನ್ನೊಂದು ಸಲ 2 ಕೋಟಿಗೆ ಬರಲಿಲ್ವಾ ಪೈಂಟು, ಮತ್ತು ಇನ್ನೊಂದು ಕೋಟ್ ಹೊಡಿತೀವಿ ಆ ಥರ ನೋಡಿ. ಎಲ್ಲ ಯಾವ ಕಡೆ ಗೋಡೆ ನೋಡಿದ್ರೂ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇ. ಮತ್ತು ಇದು ಅಷ್ಟೇ ಸೂಪರ್ ಮಾಡಿದ್ದೀವಿ. ಇನ್ನೇನು ಬಾತ್ರೂಮ್ ನೋಡಿರ್ತಿರಲ್ಲ, ಕಾಮನಾಗಿ ಬಾತ್ರೂಮ್ ಇದ್ದೇ ಇರುತ್ತೆ, ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮು ನೋಡಿ. ಈಗ ಲೈಟ್ ಆಫ್ ಆದಮೇಲೆ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅದೇ ಲೋಕಲ್ ಮೊಬೈಲು, ಅದರಲ್ಲೇ ಮಾಡಿಸ್ತಿದ್ದೀನಿ, ಅದರಲ್ಲೇ ವೀಡಿಯೋ ಮಾಡ್ತಿರೋದು. ಇವನು ನಮ್ಮ ಮಾವನ ಮಗ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು, ಸಾಕಾಗಿದೆ ಮಾತ್ರ, ಸೂಪರ್ ಕಾಣಿಸ್ತಿದೆ. ದೇವ್ರ ಮನೆ ತೋರಿಸ್ಲಿಲ್ಲಲ್ಲ, ದೇವ್ರ ಮನೆ ತೋರಿಸ್ತೀವಿ ಯಾವ ಥರ ಇದೆ ಅಂತ. ದೇವ್ರ ಮನೆ ಕಾಂಬಿನೇಷನ್ ಅಷ್ಟೇ ಸಕ್ಕದ ಮಾಡಿಸಿದ್ದಾನೆ ಹುಡುಗ, ನಮ್ಮ ಫ್ರೆಂಡಿನ ಮನೆಯೇ ಇದು. ನಾವೇ ಮಾಡಿಕೊಟ್ರೋದು, ಪಿ ಯು ಪಾಲಿಶ್ ಎಲ್ಲ. ಹೆಂಗೆ ಕಾಣಿಸ್ತದೆ ಹಂಗೆ ಶೈನಿಂಗು, ಅದು ನೋಡಿದ್ರೆ ಹಿಂಗೆ ಪಳ 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 ಅಂತ ಹೊಳಿತಾಯಿದೆ. ಮತ್ತು ನಮಗೇನು ಗೊತ್ತಾ, 100 ಜನ ಬಂದು ನಮಗೇನು ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಅಷ್ಟೇ. ನಮಗೆ ಕೆಲಸ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಹಂಗೆ ಮಾಡಿಲ್ಲ, ಲಪ್ಪ ಚೆನ್ನಾಗಿ ಹಾಕಿಲ್ಲ, ಶೈನಿಂಗ್ ಬಂದಿಲ್ಲ, ಮತ್ತು ಲೆವೆಲ್ ಬಂದಿಲ್ಲ ಗೋಡೆ ನೋಡಿ. ಅಲ್ಲಿ ಸೀಲಿಂಗಲ್ಲಿ ಹೆಂಗೆ ರಿಫ್ಲೆಕ್ಟ್ ಹೊಡಿತಾಯಿದೆ, ಆ ಥರ ಲಪ್ಪ ಹಾಕಿ ಉಜ್ಜಿ ಪ್ರೇಮರ್ ಹೊಡೆದು, ಅದನ್ನು ಮತ್ತೆ ಪ್ರೇಮರ್ ಹೊಡೆದಾದ್ಮೇಲೂ ಪೇಪರ್ ಯೂಸ್ ಮಾಡ್ಕೋಬೇಕು. ಪೇಪರ್ ಯೂಸ್ ಮಾಡಿದ್ರೆ 2 ಕೋಟಿಗೆ ಬರಲಿಲ್ವಾ 3 ಕೋಟ್ ಹೊಡಿತೀವಿ, ಆ ಥರ ಕೆಲಸ. ಯಾಕೆಂದರೆ 1 ಕೋಟು 2 ಕೋಟ್ ಹೊಡೆದ್ಬಿಟ್ಟು ಕೆಲಸ ಮುಗಿಯುತ್ತೆ ಸಾಕು ಅಂತ ಅಂತಾರೆ. ಆ ಥರ ಎಲ್ಲ ನಾವು ಮಾಡೋಕ್ಕೋಗಲ್ಲ. ಬರಲಿಲ್ವಾ ಇನ್ನೊಂದು ಕೋಟ್ ಹೊಡಿಬೇಕು, ಆ ಥರ ಕೆಲಸ. ಯಾಕೆಂದರೆ ನಮ್ಮದು ಚೆನ್ನಾಗಿ ತೋರಿಸ್ಬೇಕು, ಜನ ಬಂದು ನೋಡಿ ಮೆಚ್ಕೋಬೇಕು ಅನ್ನಂಗಿದ್ರೆ ಅದು 2 ಅಲ್ಲ 3 ಅಲ್ಲ, ಇನ್ನೂ 4 ಕೋಟ್ ಹೊಡೆಯೋಂಗೆ ಕೆಲಸ ಮಾಡಬೇಕು. ಯಾಕೆಂದರೆ ಇವತ್ತೆಲ್ಲ ನಾಳೆ ದುಡ್ಕೋಬೋದು ಎಲ್ಲೋದ್ರೂ. ಇದು ಒಂಥರ ಯುಟಿಲಿಟಿ ಥರ ಈ ಮನೆಗೂ ಆ ಮನೆಗೂ. ಯಾಕೆಂದರೆ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಹಂಚು ಮಾಮೂಲಿ ಇದ್ದೇ ಇದೆ. ಈ ಕಡೆ ಇದು ಆರ್ ಸಿ ಸಿ ಬಂದಿದೆ. ಇದು ಹಂಚಿನ ಮನೆ, ಹಳೆ ಹಂಚಿನ ಮನೆ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡಿದ್ದಾರೆ ಅಂತ. ನೋಡಿ ಹಳೆ ಹಂಚಿನ ಮನೆ ನೋಡಿ ಹೆಂಗೆ ಶೈನಿಂಗ್ ಹೊಡಿತಿದೆ. ಅದಕ್ಕೆ ನೋಡಿ ನಮ್ಮಲ್ಲಿ ಹೊಡೆದಿಲ್ಲ ಅಟ್ಟಕ್ಕೆ, ಲೆಜೆಂಡ್ ಸಿಲ್ಕ್ ಆಗಲೇ ತೋರಿಸ್ದೆ ನೋಡಿ ಡಬ್ಬ, ಅದನ್ನೇ ಹೊಡೆದಿರೋದು. ಅದಕ್ಕೆ ನೋಡಿ ಯಾವ ಥರ ಬರುತ್ತೆ ಶೈನಿಂಗು. ಅದು ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರು ಎರಡಕ್ಕೂ ಆಗುತ್ತೆ.
ನೋಡಿ ಇವರೇ ತಿಮ್ಮಣ್ಣ ಅಂತ, ತುಂಬ ಒಳ್ಳೆಯವರು. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀವಿ. ಅದೇ ಈಗ ಓನರ್ ತೋರಿಸಿದ್ನಲ್ಲ ಆವಾಗಲೇ, ಅವ್ರ ಅಪ್ಪಾಜಿಯವರು ಪಾಪ ಸತ್ತೋದ್ರು. ಇವರು ಸಾವಿತ್ರಮ್ಮ ಅಂದರೆ ಫಸ್ಟ್ನೇ ಹೆಂಡ್ತಿ, ಇವರ ಫಸ್ಟ್ನೇ ಹೆಂಡ್ತಿ. ಇನ್ನೊಂದು ಫಸ್ಟ್ ಆವಾಗಲೇ ತೋರಿಸ್ದೆ ನೋಡಿ ಅವ್ರ ಅಮ್ಮ ಅಂತ, ಅದು ಅವರು ಎರಡನೇ ಹೆಂಡ್ತಿ. ಸಾಕಾದ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ರೂಮಿಂದ ಲೈಟ್ ಹಾಕೋಗು, ಅಲ್ಲಿ ಸ್ವಿಚ್. ಎಲ್ಲ ಒಂದೇ ಕಲರ್ ಮಾಡಿದ್ದೀನಿ. ಇದು ರೂಮು. ಇದು ಒಂಥರ ಗ್ರೇ ಶೇಡಲ್ಲೇ ಸ್ವಲ್ಪ ಲೈಟ್ ಗ್ರೇ. ಕೆಳಕ್ಕೆಲ್ಲ ಫುಲ್ಲು ಪ್ಯೂರ್ ರೆಡ್ಡೇ ಹೊಡೆದಿದ್ದೀನಿ. ಫುಲ್ಲು ಫ್ಲೋರಿಂಗಿಗೆ ಪ್ಯೂರ್ ರೆಡ್ ಹೊಡೆದಿರೋದು, ಎನಾಮಲ್ಲು. ನೋಡಿ ಎಂತಪ್ಪ ಪೈಂಟು ನಾವೆಲ್ಲ ಯೂಸ್ ಮಾಡೋ ಇಂಥದ್ದೇ ಶೈನಿಂಗ್ ಇರೋದೆ. ಯಾಕೆಂದರೆ ತುಂಬ ಶೈನಿಂಗ್ ಇರೋದೇ ಯೂಸ್ ಮಾಡೋದು. ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ಓನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂದರೆ ನಾವು ಕೆಲಸ ಈ ಥರ ತೋರಿಸ್ಲೇಬೇಕು. ನೋಡಿ ಇಲ್ಲಿ ಶೈನಿಂಗ್ ಕಾಣಿಸ್ತಿದೆಯಾ, ಹೆಂಗೆ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆಯಾ? ಒಳ್ಳೆ ಎನಾಮಲ್ ಹೊಡೆದಂಗಿದೆ. ಅದೇ ಆವಾಗಲೇ ತೋರಿಸಿದ್ನಲ್ಲ ಲೆಜೆಂಡ್ ಸಿಲ್ಕು, ಅದೇ ಇದು ನೋಡಿ, ಮಸ್ತ ಬಂದಿದೆ ಮಾತ್ರ. ಒಳ್ಳೆ ಇದು ಲೈಟ್ ಗ್ರೀನ್ ಕಲರ್, ಲೈಟ್ ಅಂದರೆ ಲೈಟ್ ಲೆಮನ್ ಕಲರ್ ಅಲ್ಲ, ಲೈಟ್ ಗ್ರೀನ್ ಶೇಡಲ್ಲಿ ಲೈಟ್ ಬರುತ್ತೆ. ಆಲ್ರೆಡಿ ಅಡುಗೆ ಮಾಡ್ತಾಯಿದ್ದಾರೆ. ಸಂಜೆಗೆ ಅಡುಗೆ ಆಗ್ತಾ ಇದೆ. ಇನ್ನು ನೆಂಟರುಗಳು ಈಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಂಟರುಗಳು ಇನ್ನು ಸ್ಟಾರ್ಟ್ ಆಗ್ತಾರೆ ಬರೋಕ್ಕೆ. ಭಾನುವಾರನೇ ಓಪನ್ನು, ನಾಳೆ ನಾಡ್ದು ಓಪನ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ, ಶೈನಿಂಗ್ ಎಲ್ಲ ಹೆಂಗಿದೆ ನೋಡಿದ್ರಾ? ಇದೇ ಥರನೇ ಶೈನಿಂಗು, ಪಳ 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 ಅಂತ ಹೊಳೆಯುತ್ತೆ. ನೋಡಿ ಇದು ನನಗೆ ಹೈಲೈಟಾಗಿ ತುಂಬ ಇಷ್ಟ ಆಗಿದ್ದು ಇದೆ. ಸಕ್ಕದಾಗಿ ಕಾಣ್ತಿದೆ ಮಾತ್ರ. ಹೆಂಗೆ ಕಾಣಿಸ್ತಿದೆ ಅಂದರೆ ಚಿಂದಿ ಕಾಣಿಸ್ತಿದೆ ಮಾತ್ರ. ಮತ್ತು ಇದು ಅಷ್ಟೇ ಹೈಲೈಟಾಗಿ ಕಾಣಿಸ್ತದೆ. ಮತ್ತು ತೋರಿಸಿದ್ನಲ್ಲ ಇದೆಲ್ಲ ಕಿಚನ್ ರೂಮಿಂದ ಸಖತ್ ಒಳ್ಳೆ ಥೀಮಲ್ಲೇ ಲೈಟ್ ಬ್ಲೂ ಕಲರ್ ಮಾಡಿದ್ದಾನೆ. ಇಲ್ಲೊಂದು ಬ್ರೌನ್ ಕೊಡಿಸಿದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಡೆ. ಲೈಟ್ ಹಾಕೋದು. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯಗೊಳ್ಳಲಿದೆ. ನೋಡಿದ್ರಲ್ಲ ಕ್ವಾಲಿಟಿ, ಕ್ವಾಂಟಿಟಿ, ಕೆಲಸ ಯಾವ ಥರ ಮಾಡಿಕೊಡ್ತೀವಿ ಅಂತ ಇಲ್ಲೇ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾಯಿದ್ದೀವಿ.
ಇದು ಹೇಳ್ಕ ಡೋರ್. ಅವರು ಲೋಕಣೆ ಅಂತ. ಲೋಕಣೆ ಲೋಕಣೆ ಅದೇ ಓನರ್ ಇದ್ದಾರಲ್ಲ ಅವರ ತಮ್ಮ, ಓನರ ಅಪ್ಪಾಜಿ ತಮ್ಮ. ಲೋಕಣೆ ಹೆಂಗಿದೆ ಕೆಲಸ ಎಲ್ಲ ಯಾವ ಥರ ಇದೆ? ಚೆನ್ನಾಗಿ ಮಾಡಿದಾರಾ? ಸೂಪರಾಗಿ ಇಷ್ಟ ಆಯ್ತಾ? ಪೈಂಟ್ ಎಲ್ಲ ಕ್ವಾಲಿಟಿ ಎಲ್ಲ ಹೆಂಗಿದೆ ನೋಡಿದ್ರಾ? ಚೆನ್ನಾಗಿದೆ, ಸೂಪರಾಗಿ ಬಂದಿದೆಯಾ? ಇಷ್ಟ ಆಯ್ತಾ ಎಲ್ಲ? ನಿನ್ನ ಮನೆ ಕೆಲಸ ಅಂದಮೇಲೆ ಅದು ತುಸು ನಿನ್ನ ಮನೆ ಕೆಲಸ ಅಂದರೆ ಅದು ಚೆನ್ನಾಗೇ ಇರ್ತೈತಿ. ಹೌದು, ಅದಕ್ಕೆ ಅಲ್ಲ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನೀಟಾಗಿ ಕೆಲಸ ಮಾಡಿಕೊಟ್ಟು ಹೋಗ್ತೀವಿ. ಮತ್ತು ಕ್ವಾಲಿಟಿ ಪೈಂಟು ಅಷ್ಟೇ ನೀಟಾಗಿ ಹಾಕ್ಕೊಟ್ಟು ಹೋಗ್ತೀವಿ. ಅದೇ ನಾನು ಆವಾಗಲೇ ನಿಮಗೆ ಫಸ್ಟಿಗೆ ಒಬ್ಬನ ನಮ್ಮ ಹುಡುಗ ಪೈಂಟ್ರು ಅಂತ ತೋರಿಸ್ದೆ ನೋಡಿ, ಅವ್ರ ಅಪ್ಪಾಜಿ ಅವರು. ಅದೇ ಶಶಾಂಕ್ ಅಂತ ಅವ್ರ ಅಪ್ಪಾಜಿ. ಧೂಳು ಅಲ್ಲಿ ಪೈಂಟಿಗೂ ಧೂಳು ಹೋಗುತ್ತೆ ನೋಡಿ. ಎಲ್ಲ ಹಳ್ಳಿ ಜನ ಅಲ್ಲ, ಹಳ್ಳಿ ಮತ್ತು ಇದು ಏನು ಗೊತ್ತಾ, ಎಲ್ಲ ಮನೆ ಬಡ್ಡನೇ ತೋಟ, ಫುಲ್ ತೋಟ ಇದು ನೋಡಿ. ಅವ್ರದ್ದೇ ಇಲ್ಲದಲ್ಲಿ ತೋಟ. ಮತ್ತು ಸ್ಕೂಲು ಅಲ್ಲೇ ಇರೋದು. ನಾವೆಲ್ಲ ಓದಿದ್ದು ಸ್ಕೂಲು ಇದೆಯಾ, ನಾನು ಓದಿದ್ದು ಸ್ಕೂಲ್ ಅದೇ 1ರಿಂದ 5ನೇ ಕ್ಲಾಸ್ ಗಂಟ ಅಲ್ಲೇ ಓದಿದ್ದು ನೋಡಿ. ಫುಲ್ ಎಲ್ಲ ಇದು ನಮ್ಮ ಮಾವರ ಮನೆ. ಇದು ಫುಲ್ಲು ನಮ್ಮ ಸೈಡೆಲ್ಲ ಪೂರ್ತಿ ನಮ್ಮ ಮಾವರ ಮನೆಯೇ ಇರೋದು ಅಲ್ಲಿ ಗಂಟ. ಇದು ನಮ್ಮ ದೊಡ್ಡಮ್ಮ ನೋಡಿ. ಇಲ್ಲಿಂದವ ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ತುಂಬ ಮನೆ ಇದ್ದಾವೆ. ಆ ಕಡೆಗೆ ಟೋಟಲ್ ಒಂದು 10 ಮನೆ ಇದ್ದಾವೆ. ತುಂಬ ಚೆನ್ನಾಗಿ ಬಂದಿದೆ.